ಕಲರ್ಸ್ ಕನ್ನಡ ಮತ್ತು ಝೀ ಕನ್ನಡದಲ್ಲಿ ಈಗಾಗಲೇ ಅನೇಕ ಸೀರಿಯಲ್ಗಳು ಪ್ರಸಾರ ಆಗ್ತಾ ಇದೆ. ಪ್ರತಿ ವಾರವೂ ಕೂಡ TRP ಔಟ್ ಆಗುತ್ತೆ. ಯಾವ ಸೀರಿಯಲ್ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ, ಯಾವ ಸೀರಿಯಲ್ ಕೊನೆಯ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನುವಂಥ ಕ್ಯೂರಿಯಾಸಿಟಿ ಪ್ರೇಕ್ಷಕರಿಗಂತೂ ಇದ್ದೇ ಇರುತ್ತೆ. ನಾವು ನೋಡುವ ನಮ್ಮ ಮೆಚ್ಚಿನ ಸೀರಿಯಲ್ ಯಾವ ಲಿಸ್ಟ್ನಲ್ಲಿ ಇದೆ, ಫಸ್ಟ್ ಇದೆಯಾ ಲಾಸ್ಟ್ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಿಮ್ಮ ಮೆಘಾ ಸುದ್ದಿ ಉತ್ತರವನ್ನು ಕೊಡುತ್ತೆ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕನ್ನಡ ಸೀರಿಯಲ್ನಲ್ಲಿ ಪೈಪೋಟಿಗಳು ಅಂತೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಝೀ ಕನ್ನಡ ವರ್ಸಸ್ ಕಲರ್ಸ್ ಕನ್ನಡ ಅನ್ನೋದು ಬಹುದಿನಗಳಿಂದ ನಡೀತಾ ಇದೆ. ಇದೀಗ ಈ ವಾರದ TRP ಔಟ್ ಆಗಿದ್ದು ಮೊದಲ ಸ್ಥಾನವನ್ನು ಪಡೆದ ಸೀರಿಯಲ್ ಯಾವುದು ಅಂತ ಗೊತ್ತಾದರೆ ನೀವು ಸಹಜವಾಗಿ ಆಶ್ಚರ್ಯವನ್ನು ಪಡ್ತೀರಾ. ಅದಕ್ಕಿಂತ ಮುಂಚಿತವಾಗಿ ಎರಡನೇ ಸ್ಥಾನದಿಂದ ಯಾವೆಲ್ಲ ಸೀರಿಯಲ್ಗಳು ಟಾಪ್ 5 ತನಕ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಹೌದು, ಬಹು ಬೇಡಿಕೆಯ ನಂತರ ಬಹು ದಿನಗಳ ನಂತರ ಇದೀಗ ಝೀ ಕನ್ನಡದ ಎಲ್ಲ ಸೀರಿಯಲ್ಗಳು ಟಾಪ್ 5ವರೆಗೂ ಬಂದು ನಿಂತಿದೆ. ಕಲರ್ಸ್ ಕನ್ನಡ ಮತ್ತು ಸ್ಟಾರ್ ಸುವರ್ಣದ ಸೀರಿಯಲ್ಗಳು ಹಿಂದಕ್ಕೆ ಬಿದ್ದಿದೆ. ಇದೀಗ ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂಥ ನಾನಿನ್ನ ಬಿಡಲಾರೆ ಅನ್ನುವಂಥ ಸೀರಿಯಲ್ ಎರಡನೇ ಸ್ಥಾನದಲ್ಲಿ ನಿಂತಿದೆ. ಹೊಸದಾಗಿ ಶುರುವಾಗಿದ್ರೂ ಕೂಡ ಕಥೆ ಚೆನ್ನಾಗಿದೆ, ಜನರಿಗೆ ಇಷ್ಟನೂ ಆಗ್ತಾ ಇದೆ. ಮಾಟ ಮಂತ್ರ ದೈವಿ ಶಕ್ತಿಯನ್ನು ತೋರಿಸುವಂಥ ಸೀರಿಯಲ್ ಇದಾಗಿದೆ. ಜೊತೆಗೆ ಇದರಲ್ಲಿ ದೆವ್ವ ಎಲ್ರಿಗೂ ಫೇವ್ರೇಟು. ಹೀರೋಯಿನ್ನೇ ದೆವ್ವ ಆಗಿರುವಾಗ ದೈವ ಮತ್ತು ದೆವ್ವ ಎರಡು ಜೊತೆಗೂಡಿದ್ರೆ ನಕಾರಾತ್ಮಕ ಶಕ್ತಿಗಳನ್ನು ಹೇಗೆ ಓಡಿಸ್ತವೆ, ದುಷ್ಟ ಶಕ್ತಿಗಳ ವಿರುದ್ಧ ಹೇಗೆ ಹೋರಾಡ್ತವೆ ಅನ್ನೋದನ್ನು ಈ ಸೀರಿಯಲ್ ಹೇಳ್ತಾ ಇರೋದ್ರಿಂದ ಸೀರಿಯಲ್ ಕತೆ ಕೂಡ ಚೆನ್ನಾಗಿದೆ, ಅಭಿನಯ ಕೂಡ ಚೆನ್ನಾಗಿರೋದ್ರಿಂದ ನೋಡ್ತಾ ಇದ್ದ ಹಾಗೆಯೇ ಈಗ ತಾನೇ ಶುರುವಾಗಿರುವ ನಾನಿನ್ನ ಬಿಡಲಾರೆ ಸೀರಿಯಲ್ ನಂಬರ್ 2 ಸ್ಥಾನಕ್ಕೆ ಬಂದು ಕೂತಿದೆ. ಹಾಗಾಗಿ ಜನರು ಈ ಸೀರಿಯಲನ್ನು ಇಷ್ಟಪಡ್ತಿದ್ದಾರೆ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ನಂಬರ್ 3 ಯಾವ ಸೀರಿಯಲ್ ಇದೆ ಅಂತ ನೋಡೋದಾದರೆ ಅದು ಝೀ ಕನ್ನಡದಲ್ಲಿ ಪ್ರಸಾರವಾಗಿರುವ ನಿಶಾ ಕೃಷ್ಣನ್ ಅಭಿನಯಿಸ್ತಾ ಇರುವಂಥ ಅಣ್ಣಯ್ಯ ಸೀರಿಯಲ್ ನಂಬರ್ 3 ಸ್ಥಾನವನ್ನು ಪಡ್ಕೊಂಡಿದೆ. ಇದು ಕೂಡ ಇತ್ತೀಚೆಗೆ ಶುರುವಾದ್ರೂ ಕತೆ ತುಂಬ ಚೆನ್ನಾಗಿದೆ. ಒಂದು ಕಡೆಯಲ್ಲಿ ಗುಂಡಮ್ಮ, ಇನ್ನೊಂದು ಕಡೆಯಲ್ಲಿ ಪಾರು, ಮತ್ತೊಂದು ಕಡೆಯಲ್ಲಿ ಶಿವ, ಜೊತೆಗೆ ಶಿವಿನ ತಂಗಿಯ ಮದುವೆ, ಹಾಗೆಯೇ ತಮ್ಮವರೇ ಮೋಸ ಮಾಡ್ತಿರುವಂಥ ರೀತಿ. ಸೊ ಈ ಸೀರಿಯಲ್ ಇಷ್ಟ ಆಗಿರೋದ್ರಿಂದ ಟಾಪ್ 3 ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಇಲ್ಲೂ ಕೂಡ ಅಭಿನಯ ಚೆನ್ನಾಗಿದೆ, ಕಥೆನೂ ಕೂಡ ಚೆನ್ನಾಗಿರೋದ್ರಿಂದ ಅಣ್ಣಯ್ಯ ಶುರುವಾದ ಕೆಲವೇ ದಿನಗಳಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿತ್ತು. ಅದಾದ ನಂತರ ಎರಡನೇ ಸ್ಥಾನ ಪಡ್ಕೊಂಡಿತ್ತು. ಅದಾದ ನಂತರ 4ನೇ ಸ್ಥಾನವನ್ನು ಕೂಡ ಪಡ್ಕೊಂಡಿತ್ತು. ಇದೀಗ ತನ್ನ ಇಮೇಜನ್ನು ಮತ್ತೆ ಕಂಬ್ಯಾಕ್ ಮಾಡ್ಕೊಳ್ತಾ ಇದೆ. ಇದೀಗ 3ನೇ ಸ್ಥಾನಕ್ಕೆ ಅಣ್ಣಯ್ಯ ಸೀರಿಯಲ್ ಬಂದಿರೋದು ಅವರ ಅಭಿಮಾನಿಗಳಿಗೆ ಮತ್ತು ಈ ಸೀರಿಯಲ್ ನೋಡುವಂಥ ವೀಕ್ಷಕರಿಗೆ ಸಹಜವಾಗಿ ಖುಷಿಗೆ ಕಾರಣವಾಗಿದೆ. ಸೀರಿಯಲ್ ಹೀಗೆ ಮುಂದುವರ್ಕೊಂಡು ಹೋದರೆ ಇವತ್ತೆಲ್ಲ ನಾಳೆ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ತೀವ್ರ ಪೈಪೋಟಿ ಇರೋದ್ರಿಂದ ಅಣ್ಣಯ್ಯ ಮಾತ್ರ ಅಲ್ಲ, ಲಕ್ಷ್ಮೀ ನಿವಾಸ ಸೀರಿಯಲ್ ಕೂಡ 3ನೇ ಸ್ಥಾನಕ್ಕೆ ಪೈಪೋಟಿಗೆ ಬಿದ್ದಿದೆ. ಮೊದಲಿಗೆ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿತ್ತು ಲಕ್ಷ್ಮೀ ನಿವಾಸ. ಬಹುತೇಕ ದಿನಗಳ ಕಾಲ, ವಾರಗಳ ಕಾಲ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿತ್ತು ಲಕ್ಷ್ಮೀ ನಿವಾಸ. ಆದರೆ ಜಾನು ಚಿನ್ನು ಮರಿ ಇವರ ಕತೆ ಸೈಡ್ಲೈನ್ ಆಯಿತು. ಇತ್ತ ಸಿದ್ದು ಜೈಲಿಗೆ ಹೋದರು. ಹಾಗಾಗಿ ಕಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಆಗಿದ್ದರಿಂದ TRPಯಲ್ಲಿ ಈ ಸ್ಥಾನಕ್ಕೆ ಲಕ್ಷ್ಮೀ ನಿವಾಸ ಸೀರಿಯಲ್ ಬರಬೇಕಾಗಿದೆ ಅಂತ ಕಾಣಿಸುತ್ತೆ. ಬಟ್ ಕತೆ ಮತ್ತೆ ತಾಳಕ್ಕೆ ಬಂತು ಅಂತಂದರೆ, ರೂಟ್ಗೆ ಬಂತು ಅಂತಂದರೆ ಮತ್ತೆ ಟಾಪ್ 1 ಸ್ಥಾನವನ್ನು ಪಡ್ಕೊಂಡ್ರೂ ಕೂಡ ಆಶ್ಚರ್ಯ ಅನ್ನೋದು ಇಲ್ಲ. ಬಟ್ ಲಕ್ಷ್ಮೀ ನಿವಾಸ ಸೀರಿಯಲ್ನ ವೀಕ್ಷಕರಿಗೆ ಬೇಸರ ಅಂತೂ ಇಲ್ಲ. ಅಟ್ಲೀಸ್ಟ್ ಟಾಪ್ 3 ಒಳಗಾದರೂ ಇದೆಯಲ್ಲ ಅನ್ನುವಂಥ ಖುಷಿಯಂತೂ ಖಂಡಿತವಾಗಿಯೂ ಇದೆ. ಇನ್ನು TRPಯಲ್ಲಿ ಮುಂದೆ ಯಾವ ಸೀರಿಯಲ್ ಇದೆ, ಯಾವ ಸೀರಿಯಲ್ ಯಾವ್ಯಾವ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನೋದನ್ನು ನೋಡೋದಾದರೆ ಅಮೃತಧಾರೆ ಸೀರಿಯಲ್ ಕೂಡ ಟಾಪ್ 3 ಸ್ಥಾನದಿಂದ ಟಾಪ್ 4 ಸ್ಥಾನಕ್ಕೆ ಬಂದು ನಿಂತಿದೆ. ಅಮೃತಧಾರೆ ಇದೀಗ ಭೂಮಿಕಾ ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಕತೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಒಂದಲ್ಲ ಒಂದು ಟ್ವಿಸ್ಟ್ ಅಂತೂ ಇದ್ದೇ ಇರುತ್ತೆ. KD ಜಯದೇವ ತಗಲಾಕೊಂಡಿದ್ದಾನೆ. ತಾಯಿಗೆ ವಿಲನ್ ಅನ್ನೋದು ಇನ್ನೇನು ಗೊತ್ತಾಗುವಂಥ ಸತ್ಯ ಇತ್ತು. ಸೀಮಂತದಲ್ಲಿ ಭೂಮಿ ಮೇಲೆ ಅಟ್ಯಾಕ್ ಆಗುವಂಥ ಪ್ಲ್ಯಾನ್ ಇತ್ತು. ಹಾಗಾಗಿ TRPಯಲ್ಲಿ ಕೊಂಚ ಮಟ್ಟಿಗೆ ವೇರಿಯೇಷನ್ ಆದ್ರೂ ಪರವಾಗಿಲ್ಲ, ತೃಪ್ತಿದಾಯಕ ಇದೆ. ಯಾಕಂದರೆ ಅಮೃತಧಾರೆ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿದ್ದು ಕೂಡ ಇದೆ. ನೋಡ್ತಾ 2, 3, 4, 5ಕ್ಕೆ ಹೋಗಿದ್ದು ಕೂಡ ಇದೆ. ಇದೀಗ ನಾರ್ಮಲ್ ಓಟದಲ್ಲಿ ಅಮೃತಧಾರೆ ಸೀರಿಯಲ್ ಡುಮ್ಮಾ ಮತ್ತು ಭೂಮಿಕಾ ಅವರ ಲವ್ ಸ್ಟೋರಿ ಜನರಿಗೆ ಇಷ್ಟ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕಥೆಯಲ್ಲಿ ಇನ್ನೊಂದು ಸ್ವಲ್ಪ ಹಿಡಿತ ಬಂತು ಅಂತಂದರೆ 1ನೇ ಸ್ಥಾನವನ್ನು ಪಡ್ಕೊಂಡ್ರೂ ಕೂಡ ಆಶ್ಚರ್ಯ ಅನ್ನೋದು ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಅಮೃತಧಾರೆ ಸೀರಿಯಲ್ ಜೊತೆಗೆ ಇನ್ನು 4ನೇ ಸ್ಥಾನದಲ್ಲಿ ಪೈಪೋಟಿಗೆ ಬಿದ್ದಿರುವಂಥ ಇನ್ನೊಂದು ಸೀರಿಯಲ್ ಯಾವುದಿದೆ, ಜನರು ಯಾವುದನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನಾವು ಗಮನಿಸೋದಾದರೆ
ಬ್ರಹ್ಮಗಂಟುಲು ಕೂಡ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇದೆ. ಇಲ್ಲಿ ಒಮ್ಮೆ ದೀಪ ಮೇಲೆ ಚಿರುಗ್ ಸಿಟ್ಟು ಬರುತ್ತೆ, ಇನ್ನೊಮ್ಮೆ ಚಿರು ಮೇಲೆ ದೀಪ ಗ್ಲೌ ಆಗತ್ತೆ, ಇನ್ನೇನು ಚಿರುಗೆ 2ನೇ ಮದುವೆ ಮಾಡೇ ಬಿಡ್ತಾರೆ ಅನ್ನುವಂಥ ಟ್ವಿಸ್ಟ್ ಇತ್ತು. ಚಿರು ಅದಕ್ಕೆ ವಿರುದ್ಧನೇ ತಿರುಗಿ ಮಾತಾಡ್ತಾನೇನೋ ಅನ್ನುವಂಥ ಭಯ ಇತ್ತು. ಸೊ ಈ ಕತೆಗಳು ಒಂದು ಹಂತಕ್ಕೆ ಸಾಗ್ತಾ ಇದೆ. ಈಗ ತಾನೇ ಲವ್ ಸ್ಟೋರಿ ಶುರುವಾಗ್ತಾ ಇದೆ. ಇದರ ನಡುವೆ ಚಿರುವಿಗೆ ಮೊದಲು ಫಿಕ್ಸ್ ಆಗಿದ್ದಂಥ ದೀಪ ಅಕ್ಕ ಕೂಡ ಕಮ್ ಬ್ಯಾಕ್ ಮಾಡಿರುವಂಥದ್ದು ಕತೆ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಸುಳಿವು ಕೊಡ್ತಾ ಇದೆ. ಹಾಗಾಗಿ 4ನೇ ಸ್ಥಾನಕ್ಕೆ ಇಲ್ಲಿ ಇದೀಗ ಬ್ರಹ್ಮಗಂಟು ಸೀರಿಯಲ್ ತೃಪ್ತಿಯನ್ನು ಪಡ್ಕೊಳ್ತಾ ಇದೆ. ಈ ಸೀರಿಯಲ್ ಕೂಡ ಕೆಲವೊಮ್ಮೆ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿದ್ದು ಇದೆ, ಟಾಪ್ 5 ಸ್ಥಾನವನ್ನು ಪಡ್ಕೊಂಡಿದ್ದೇ ಇದೆ, TRP ರೇಸ್ನಿಂದನೇ ಔಟ್ ಆಗಿದ್ದು ಕೂಡ ಇದೆ. ಸದ್ಯಕ್ಕೆ 4ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾದಂಥ ಸ್ಥಿತಿಯಲ್ಲಿ ಬ್ರಹ್ಮಗಂಟು ಸೀರಿಯಲ್ ಇದೆ. ಟಾಪ್ 5 ಸ್ಥಾನವನ್ನು ಪಡ್ಕೊಂಡಿದೆಯಲ್ಲ ಅನ್ನೋದೇ ಹೆಮ್ಮೆ. ಇನ್ನು ನೀವೆಲ್ಲರೂ ಕಾಯ್ತಾ ಇರೋ ಹಾಗೆ ಮೊದಲ ಸ್ಥಾನ ಯಾವ ಸೀರಿಯಲ್ಗೆ ಇದೆ ಅನ್ನುವುದು ನಿಮ್ಮ ಪ್ರಶ್ನೆಗೆ ಶ್ರಾವಣಿ ಸುಬ್ರಹ್ಮಣ್ಯ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಕತೆ ಶುರುವಾದ ಕೆಲವೇ ದಿನಗಳಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿತ್ತು. ಅದಾದಮೇಲೆ ಟಾಪ್ 3ಗೆ ಬಂದಿತ್ತು, ಟಾಪ್ 1ಗೆ ಬಂದಿತ್ತು, ಟಾಪ್ 5 ಕೂಡ ಇತ್ತು. ಇದೀಗ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಶ್ರಾವಣಿಗೆ ಸುಬ್ಬು ಮೇಲೆ ಹೆವಿ ಲವ್ ಆಗಿದೆ. ಸುಬ್ಬುಗೂ ಶ್ರಾವಣಿ ಬಗ್ಗೆ ಲವ್ ಆಗುವ ಸಾಧ್ಯತೆ ಇದೆ. ಇನ್ನು ಶ್ರಾವಣಿ ಮನೆಯಲ್ಲಿರುವಂಥ ವಿಲ್ಲನ್ನ ಹೊರಗೆ ಹಾಕೋದಕ್ಕೆ ತನ್ನ ಸಂಸಾರ ಸಮೇತವಾಗಿ ತಂದೆ ಮನೆಗೆ ಬಂದಿದ್ದಾಳೆ. ಸೊ ಈ ಎಲ್ಲ ಡ್ರಾಮಾಗಳ ನಡುವೆ ಜನರು ಇಷ್ಟಪಟ್ಟು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲನ್ನು ನೋಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಂಬರ್ 1 ಸ್ಥಾನವನ್ನು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಪಡ್ಕೊಂಡಿದೆ. ಅಲ್ಲಿಗೆ ಜಿ ಕನ್ನಡದ ನಂಬರ್ 1 ಸೀರಿಯಲ್ ಯಾವುದು ಅಂತಂದರೆ ಅದು ಎಲ್ಲರ ಮೆಚ್ಚಿನ ಶ್ರಾವಣಿ ಸುಬ್ರಹ್ಮಣ್ಯ. ಮುಂದೆ ಈ ಸೀರಿಯಲ್ ಹೀಗೆ 1ನೇ ಸ್ಥಾನವನ್ನೇ ಕಾಪಾಡ್ಕೊಂಡು ಹೋಗಲಿ ಅನ್ನೋದು ಅವರ ಅಭಿಮಾನಿಗಳ ಆಸೆ ಆಗಿದೆ. ಇನ್ನುಳಿದಂತೆ ಟಾಪ್ 6ನಿಂದ ಟಾಪ್ 7, ಟಾಪ್ 8 ಎಲ್ಲವೂ ಕೂಡ ಜಿ ಕನ್ನಡದ ಸೀರಿಯಲ್ಗಳೇ ಆಗಿದ್ದು, ಕೊನೆಯಲ್ಲಿ ಮಾತ್ರ ಕಲರ್ಸ್ ಕನ್ನಡದ ಕೆಲವೊಂದು ಸೀರಿಯಲ್ಗಳು ಹೆಸರನ್ನು ಪಡ್ಕೊಂಡಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಇದರಲ್ಲಿ ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು ಟಾಪ್ 1 ಸ್ಥಾನವನ್ನು ಪಡ್ಕೊಳ್ಬೇಕಾಗಿತ್ತು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.